ಟೆರಸ್ ಮೇಲೆ ಕರಿಬೇವು ಇದೆ, ಹೀರೆಬಳ್ಳಿ ಇದೆ, ಮೆಂತೆ ಪಲ್ಯ ಇದೆ, ಚೆಂಡು ಹೂ ಇದೆ, ಮತ್ತೆ ಮತ್ತೆ ಸೀಬೆ ಹಣ್ಣಿದೆ, ಮ್ಯಾಂಗೋ ಇದೆ, ಚಿಕ್ಕು ಹಣ್ಣಿದೆ, ಬೀನ್ಸ್ ಇದೆ, ಕ್ಯಾರೆಟ್ ಇದೆ, ಮತ್ತೆ ಮೆಣಸಿನ ಗಿಡ ಇದೆ, ಸಬ್ಬಸ್ಗಿ ಪಲ್ಯ ಇದೆ, ನಿಂಬೆ ಹಣ್ಣಿದೆ, ಸ್ವೀಟ್ ಕಾರ್ನ್ ಇದೆ. ಆಮೇಲೆ ಆ ಎಲ್ಲ ಕಬ್ಬು ಬೆಳೆದಿದ್ದೀನಿ ನಾನು. ಮತ್ತೆ ಮುಂದೆ 3 ರಿಂದ 4 ತರ ನೋಡಿ ಕಂಪ್ಲೀಟ್ ಆಗಿ ನಾನು ಹಾಕ್ತಾ ಇರೋ ಗೊಬ್ಬರ ಯಾವ್ದಂದ್ರೆ ಕೊಟ್ಟಿಗೆ ಗೊಬ್ಬರ, ಕುರಿ ಗೊಬ್ಬರ. ಟೆರೆಸ್ ಮೇಲೆ ಕಬ್ಬು ಸಹಿತ ಬೆಳಿಬೋದ್ರಿ, ಯಾಕೆ ಬೆಳಕಾಗಲ್ಲ ನೋಡಿ. ನಾನು ನೋಡಿ ಟೆರೆಸ್ ಮೇಲೆ ಕಬ್ಬು ಸಹಿತ ಬೆಳೆದಿದ್ದೀನಿ. ಚಿಕ್ಕೋನಿ ಗಿಡ ಇದೆ, ಕಾಯಿಗಳು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಈ ಹುಳಗಳ ಕಾಟ ಕಡಿಮೆ ಆಗುತ್ತೆ ಅನ್ನೋದು ಒಂದು ಮಾಹಿತಿ ಇದೆ ನೋಡಿ. ಈ ಬಿಸಿಲು ಇರೋ ಟೈಮಲ್ಲಿ ಒಂದು 3 ಮಂತ್ಸ್ ಈ ಮಣ್ಣನ್ನ ಡ್ರೈ ಮಾಡಕ್ ಬಿಡಬೇಕು. ಇಲ್ಲ ಅಂತಂದ್ರೆ ಈ ಸೀಡ್ಸು ಕೂಡ ನಾನು ಅಲ್ಲಿ ಕೃಷಿ ಮೇಳದಲ್ಲಿ ತಂದಿದ್ದೆ. ಸೊ ಇವಾಗ ಇದು ಆಲ್ಮೋಸ್ಟ್ ಇಲ್ಲ ಇಷ್ಟು ಹೈಟ್ ಹೋಗಿದೆ. ಇದು ಹೊಸ ತಳಿ ಅಂತ ಹೇಳಿದ್ದಾರೆ. ಈ ನಿಂಬೆ ಹಣ್ಣು ನೋಡ್ಬೋದು ಎಷ್ಟು ಕಾಯಿಗಳು ಬಿಟ್ಟಿದೆ ನೋಡಿ, 1 2 3. ಹಾಯ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನೋಡ್ರಿ ನನ್ನ ಬೆಂಗಳೂರಿನ ಮನೆಯ ಟೆರೆಸ್ ಮೇಲೆ ಇದ್ದೀನಿ. ಸೊ ಸುಮಾರು ಗ್ಯಾಪ್ ಆಯಿತು, ಬಟ್ ಇವತ್ತು ಕೂಡ ಮತ್ತೆ ಸುಮಾರು ವೆಜಿಟೇಬಲ್ ಬೆಳೆದಿದ್ದೀನಿ. ಈ ಒಂದು ವರ್ಷದ ಕೊನೆಯ ವಿಡಿಯೋ ಇದಾಗಿರುತ್ತೆ. ಹಾಗೆ ನಾನು ಪ್ರತಿಯೊಂದನ್ನು ಕೂಡ ನಾನು ಟೆರೆಸ್ ಮೇಲೆ ಬೆಳೆದಿರ್ತಕ್ಕಂಥ ವೆಜಿಟೇಬಲ್ನ ತೋರಿಸ್ತಾ ಹೋಗ್ತೀನಿ. ತುಂಬ ಸೂಪರ್ ಆಗಿ ಬಂದಿದೆ, ಬನ್ನಿ ನೋಡೋಣ. ನೋಡ್ರಿ, ನಾವು ಟೆರೆಸ್ ಮೇಲೆ ಏನು ಬೆಳೆದೀನಿ ಅಂತ ಇವತ್ತು ತೋರಿಸ್ತಾ ಹೋಗ್ತೀನಿ. ಎಷ್ಟೋ ಜನ ಇದನ್ನು ಬಿಲೀವ್ ಮಾಡಲ್ಲ, ಇದೆಲ್ಲ ಇಷ್ಟೆಲ್ಲ ಬೆಳಕಾಗತ್ತಾ ಅನ್ನೋ ಕ್ವಶನ್ ಇರುತ್ತೆ. ಸೊ ಇವತ್ತು ನಾನು ಹೇಳ್ತಾ ಇದ್ದೀನಿ ನೋಡಿ, ನನ್ನ ಟೆರೆಸ್ ಮೇಲೆ ಕರಿಬೇವು ಇದೆ, ಹೀರೆಬಳ್ಳಿ ಇದೆ, ಮೆಂತೆ ಪಲ್ಯ ಇದೆ, ಚೆಂಡು ಹೂ ಇದೆ, ಮತ್ತೆ ಸೀಬೆ ಹಣ್ಣಿದೆ, ಮ್ಯಾಂಗೋ ಇದೆ, ಚಿಕ್ಕು ಹಣ್ಣಿದೆ, ಬೀನ್ಸ್ ಇದೆ, ಕ್ಯಾರೆಟ್ ಇದೆ, ಮತ್ತೆ ಮೆಣಸಿನ ಗಿಡ ಇದೆ, ಆಮೇಲೆ ಸಬ್ಬಸ್ಗಿ ಪಲ್ಯ ಇದೆ, ನಿಂಬೆ ಹಣ್ಣಿದೆ, ಸ್ವೀಟ್ ಕಾರ್ನ್ ಇದೆ, ಆಮೇಲೆ ಆ ಕಡೆ ಎಲ್ಲ ಕಬ್ಬು ಬೆಳೆದಿದ್ದೀನಿ ನಾನು. ಮತ್ತೆ ಮುಂದೆ 3 ರಿಂದ 4 ತರ ಹೂಗಳನ್ನು ಕೂಡ ಟೆರೆಸ್ ಮೇಲೆ ಬೆಳೀತಾ ಇದ್ದೀನಿ. ಇಷ್ಟೊಂದು ವೆಜಿಟೇಬಲ್ ಬೆಳಕ್ಕೆ ಆಗುತ್ತೆ, ಅದು ಆರ್ಗ್ಯಾನಿಕ್ ವೇ ಕೂಡ ಬೆಳಿಬಹುದು ಅನ್ನೋಂಥದ್ದು ನಾನು ಇವತ್ತು ತೋರಿಸ್ತಾ ಹೋಗ್ತೀನಿ. ಎಲ್ಲರೂ ಮಾಡ್ಬೋದು ಈ ತರ, ಸ್ವಲ್ಪ ಕಷ್ಟ ಆಗುತ್ತೆ ಸ್ಟಾರ್ಟಿಂಗ್ ಅಷ್ಟೇ. ಆದ್ರೆ ಒಂದ್ಸಲಿ ಇದು ನಿಮಗೆ ಸೆಟಪ್ ಮಾಡ್ಕೊಬಿಟ್ರೆ ಲೈಫ್ ಪೂರ್ತಿ ಕೂಡ ನಿಮಗೆ ಈ ತರ ಕೊಡ್ತಾ ಇರುತ್ತೆ. ಇವಾಗ ಕಂಪ್ಲೀಟ್ ಆಗಿ 1 by 1 ನಿಮಗೆ ತೋರಿಸ್ತಾ ಹೋಗ್ತೀನಿ, ಬನ್ನಿ ನೋಡೋಣ. ನೋಡ್ರಿ, ಮೊದಲನೇದಾಗಿ ನಾನು ಚೆಂಡು ಹೂವಿನ ಗಿಡಗಳನ್ನ ತೋರಿಸ್ತೀನಿ. ಒಂದು 10 ಪಾಟ್ಸ್ ಅಲ್ಲಿ ನಾನು ಚಿಕ್ಕ ಚೆಂಡು ಹೂವಿನ ಹಾಕಿದ್ದೀನಿ. ಸೊ ಎಷ್ಟು ಪವರ್ಫುಲ್ ಆಗಿ ಬಂದಿದೆ ನೋಡಿ. ಇದಕ್ಕೆ ನಾನು ಹಾಕಿರೋ ಕೊಟ್ಟಿಗೆ ಗೊಬ್ಬರ ಮಾತ್ರ, ಬೇರೆ ಯಾವ ತರದ ರಾಸಾಯನಿಕ ಗೊಬ್ಬರಗಳನ್ನು ಹಾಕ್ಲಾರ್ದೆ ಈ ತರದ ಕುರಿ ಗೊಬ್ಬರ ಮತ್ತೆ ಸೆಗಣಿ ಗೊಬ್ಬರ ಮಾತ್ರ ಹಾಕಿರೋದು. ಇಷ್ಟಿಷ್ಟು ದೊಡ್ಡ ದೊಡ್ಡ ಹೂ ಬಂದಿದೆ ನೋಡಿ. ನೋಡಿ ಹೂ ಎಷ್ಟು ದೊಡ್ಡದಿದೆ. ಇವನ್ ತೋಟದಲ್ಲಿ ಬೆಳೆದ್ರು ಕೂಡ ಇಷ್ಟು ದೊಡ್ಡದ ಈಗ ಎಷ್ಟೋ ಸರಿ ಬಂದಿರಲ್ಲ, ಬಟ್ ನಮ್ಮ ಟೆರೆಸ್ ಮೇಲೆ ನಾವು ಇಷ್ಟು ದೊಡ್ಡದಾಗಿ ಆರ್ಗಾನಿಕ್ ವೇಗೆ ನಾವು ಬೆಳಿತಾ ಇದೀವಿ. ಸೊ ಹಾಗೆ ನಾನು ನೆಕ್ಸ್ಟ್ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಇಷ್ಟು ಇಲ್ಲೋ ಪಾಟಲ್ಲಿ ಚೆಂಡು ಹೂ ಇದೆ, ಇಲ್ಲಿದೆ, ಆಮೇಲೆ ಈ ಕಡೆ ಚೆಂಡು ಹೂ ಇದೆ. ಒಂದೊಂದು ಪಾಟ್ಗೆ ಒಂದೊಂದು ಹಾಕಿದ್ದೀನಿ. ಸೊ ಇದರಿಂದ ಆಕ್ಚುಲಿ ನಮಗೆ ಈ ಹುಳಗಳ ಕಾಟ ಕಡಿಮೆ ಆಗುತ್ತೆ ಅನ್ನೋದೊಂದು ಒಂದು ಮಾಹಿತಿ ಇದೆ. ಅದಕ್ಕೋಸ್ಕರ ನಾನು ಒಂದೊಂದು ಪಾಟ್ಗೆ ಒಂದೊಂದು ಹೂವಿನ ಗಿಡಗಳನ್ನು ಈ ಸರಿ ಹಾಕಿದ್ದೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಹೀರೆಬಳ್ಳಿ ಹಾಕಿದ್ದೀನಿ. ಸೊ ನಿಮಗೆ 1 by 1 ತೋರಿಸ್ತಾ ಹೋಗ್ತೀನಿ. ಈ ಒಂದು ಪಾಟ್ ಅಲ್ಲಿ ನಾನು ಏನ್ ಮಾಡಿದ್ದೀನಿ ಅಂತಂದ್ರೆ 2 ಹೀರೆಬಳ್ಳಿ ಹಾಕಿದ್ದೀನಿ. ಸೊ ಇಲ್ಲಿ ಒಂದು ಹಾಕಿದ್ದೀನಿ. ಈ ತರ ನಾವು ಕಟ್ತಾ ಹೋಗ್ಬೇಕು. ಸೊ ಇವಾಗ ಇದು ಹೂ ಬಿಡ್ತಾ ಇದೆ, ಇವಾಗ ರೀಸೆಂಟ್ ಸ್ಟಾರ್ಟ್ ಆಗಿದೆ. ಸೊ ಈ ಒಂದು ಬೀಜಗಳನ್ನ ನಾನು ಮೊನ್ನೆ ಕೃಷಿ ಮೇಳ ಇತ್ತಲ್ಲ ಬೆಂಗಳೂರಲ್ಲಿ, ಅಲ್ಲಿ ಸೀಡ್ಸ್ ಗಳನ್ನ ತಂದಿದ್ದೆ. ಅದೇ ಸೀಡ್ಸ್ ಗಳನ್ನ ಇವತ್ತು ಹಾಕಿದ್ದೀನಿ. ಈ ಪಾಟಲ್ಲಿ 2 ಇದೆ, ಈ ಪಾಟಲ್ಲಿ 2 ಇದೆ, ಇಲ್ಲೊಂದು ಇದೆ ನೋಡಿ. ತುಂಬಾ ಒಂದು ಚೆನ್ನಾಗಿದೆ, ಬಳ್ಳಿ ಚೆನ್ನಾಗಿ ಹೋಗ್ತಾ ಇದೆ. ಸೊ ಈ ಕಡೆ ನೋಡಿ, ಇಲ್ಲಿ 2 ಹಾಕಿದ್ದೀನಿ. ಈ ತರ ನಾವು ಒಂದು ದಾರನ ಏನೋ ಕಟ್ಟಿ ಅದಕ್ಕೆ ಕಟ್ತಾ ಹೋಗ್ಬೇಕು, ಅವಾಗ ಅದು ಚೆನ್ನಾಗಿ ಕಾಯಿ ಬರುತ್ತೆ. ಇಲ್ಲಿ ನೋಡಿ, ಇಲ್ಲೊಂದಿದೆ, ಇಲ್ಲೊಂದು ಹೀರೆಬಳ್ಳಿ ಇದೆ. ಸೊ ಇದ್ರ ಜೊತೆಗೆ ನೋಡಿ, ಒಂದೊಂದು ಪಾಟ್ ಅಲ್ಲಿ ನಾನು ಏನ್ ಮಾಡಿದ್ದೀನಿ ಅಂತಂದ್ರೆ, ಇಲ್ಲಿ ನೋಡಿ ಮೆಂತ್ಯ ಸೊಪ್ಪಿದೆ, ಎಷ್ಟು ಪವರ್ಫುಲ್ ಆಗಿ ಬಂದಿದೆ ನೋಡಿ. ಇದಕ್ಕೆ ನಾನು ಹಾಕಿರೋದು ಏನಿಲ್ಲ, ನಿಮ್ಗೆ ಯಾವುದು ಸುಳ್ಳು ಹೇಳೋದೇನಿಲ್ಲ. ಇದರಲ್ಲಿ ನೋಡಿ ಕಂಪ್ಲೀಟ್ ಆಗಿ ನಾನು ಹಾಕ್ತಾ ಇರೋ ಗೊಬ್ಬರ ಯಾವ್ದಂದ್ರೆ ಕೊಟ್ಟಿಗೆ ಗೊಬ್ಬರ, ಕುರಿ ಗೊಬ್ಬರನೇ ನಾನು ಹೆಚ್ಚು ಕಡಿಮೆ ಇಷ್ಟು ಹಾಕಿದ್ದೀನಿ. ಇದಕ್ಕಿಂತ ಮುಂಚೆ ನಾನು ಹೇಳ್ತಾ ಇದ್ದೆ ಸುಮಾರು ಗ್ಯಾಪ್ ಆಯ್ತು ಅಂತ. ಯಾಕೆ ಗ್ಯಾಪ್ ಆಗತ್ತೆ ಗೊತ್ತಾ? ಸೊ ನಾವು 3 ಮಂತ್ಸು ಈ ಬಿಸಿಲು ಇರೋ ಟೈಮಲ್ಲಿ ಒಂದು 3 ಮಂತ್ಸ್ ಈ ಮಣ್ಣನ್ನ ಡ್ರೈ ಮಾಡಕ್ ಬಿಡಬೇಕು. ಇಲ್ಲ ಅಂತಂದ್ರೆ ಇಷ್ಟು ಪವರ್ಫುಲ್ ಆಗಿ ಆರ್ಗಾನಿಕ್ ವೇ ಆಗಿ ನಮ್ಗೆ ಯಾವುದೇ ವೆಜಿಟೇಬಲ್ ಬೆಳೆಯೋಕ್ಕಾಗಲ್ಲ. ಸೊ ನಾನು ಲಾಸ್ಟ್ 8-9 ಮಂತ್ಸ್ ಇಂದ ಕಂಪ್ಲೀಟ್ ಆಗಿ ಬೆಳೀತಾ ಇದ್ದೆ, ತೋರಿಸ್ತಾ ಇದ್ದೆ. ಟೊಮೆಟೊ ಬರ್ತಾ ಇತ್ತು, ಸುಮಾರು ಮೆಣಸಿನಕಾಯಿ, ಸೊಪ್ಪು ಎಲ್ಲಾನು ಬೆಳಿ ತೋರಿಸ್ತಾ ಇದ್ದೆ. ಯಾಕೆ 3 ಮಂತ್ಸ್ ಗ್ಯಾಪ್ ಆಯ್ತು ಅನ್ನೋದಕ್ಕೆ ಕಾರಣ ಅದೇ. 3 ಮಂತ್ಸ್ ನಾನು ಇದನ್ನ ಕಂಪ್ಲೀಟ್ ಏನು ಪಾಟ್ಸ್ಗಳನ್ನ ಡ್ರೈ ಮಾಡಕ್ ಬಿಟ್ಟಿದ್ದೆ ಮಣ್ಣನ್ನ. ನೋಡ್ರಿ, ಈ ಮೆಂತೆ ಸೊಪ್ಪನ್ನು ನಾನು ಒಂದು 15 ದಿವಸ ಆಯ್ತು ಹಾಕಿ, ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಸೀಡ್ಸ್ ಕೂಡ ನಾನು ಒಂದೇನು ಕೃಷಿ ಮೇಳಕ್ಕೆ ಹೋಗಿದ್ದೆ ಅಲ್ಲಿ ತಂದಿದ್ದೆ. ಸೊ ಇವಾಗ ತೆಗಿತಾ ಇದ್ದೀನಿ ನೋಡಿ, ಎಷ್ಟು ಸೂಪರ್ ಆಗಿ ಬಂದಿದೆ. ರೂಟ್ಸ್ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಈ ತರ ಗುಂಪಾಗಿ ಹಾಕಿದ್ರೆ ಒಂದೊಂದು ಪಾಟಲ್ಲಿ ನಾನೊಂದು, ಇಲ್ಲಿ ಇನ್ನೊಂದಿದೆ ನೋಡಿ, ಇದನ್ನು ತೆಗಿತಾ ಇದ್ದೀನಿ ಇವಾಗ. ಆಮೇಲೆ ಇಲ್ಲಿ ಇನ್ನೂ ಇದೆ ನೋಡಿ, ಇದೇ ಪಾಟಲ್ಲಿ ನಾನು 3 ಕಡೆ ಹಾಕಿದ್ದೆ.
ನೋಡಿ, ಒಂದು ಪಾಟಲ್ಲಿ ನಿಮ್ಗೆ ಇಷ್ಟು ಬಂದ್ರೆ ಇದೇನಿಲ್ಲ ಅಂದ್ರೂ ಕೂಡ ಒಂದು ಕಟ್ ಆಗುತ್ತೆ, ಅಷ್ಟು ಮೆಂತ್ಯ ಸೊಪ್ಪು ಬಂದಿದೆ. ಇನ್ನು ಆ ಕಡೆ ಬಾಟಲ್ ಎಲ್ಲ ಇದೆ, ಆ ಕಡೆ ಇದೆ, ಈ ಕಡೆ ಇದೆ. ನನಗೆ ಇವತ್ತಿಗೆ ಇಷ್ಟು ಸಾಕು, ಅದಕ್ಕೆ ನಾನು ಇಷ್ಟು ಮಾತ್ರ ಈಗ ತೆಗೆದಿದ್ದೀನಿ. ಸೊ ನೆಕ್ಸ್ಟು ನಾನು ಪ್ರತಿಯೊಂದು ಪಾಟಲ್ಲೂ ಕೂಡ ಈರುಳ್ಳಿ ಹಾಕಿದ್ದೀನಿ. ನೋಡಿ, ನೀವು ನೋಡ್ತಾ ಇರ್ಬೋದು, ಇಲ್ಲಿ ಊರಿಂದ ತಂದಿರೋ ಈರುಳ್ಳಿ ಸಸಿ ಇತ್ತು, ಅದನ್ನೇ ನಾನು ಈ ಒಂದು ಪ್ರತಿಯೊಂದು ಪಾಟಲ್ಲೂ ಹಾಕಿದ್ದೀನಿ. ಇದು ಚೆನ್ನಾಗಿ ಬೆಳೀತಾ ಇದೆ. ಇದು ನೋಡಿ ಎಷ್ಟು ಇದು ಕಂಪ್ಲೀಟ್ ಸೀಡ್ಸ್ ಹಾಕಿ ಒಂದು ಇದರಲ್ಲಿ ಸಸಿ ಮಾಡ್ಕೋತೀವಿ. ಈ ತರ ಸಸಿ ಮಾಡ್ಕೊಂಡು ಅದನ್ನ ಆಕ್ಚುಲಿ ನಮ್ಗೆ ಸಂತೆಯಲ್ಲೆಲ್ಲ ಸಸಿ ಮಾಡಿರೋದು ಸಿಗುತ್ತೆ. ನಾವೇನು ಸೀಡ್ಸ್ ಹಾಕಿ ಬೆಳೆದಿರೋದಲ್ಲ, ಬಟ್ ನಾನು ಸಂತೆಯಲ್ಲಿ ತಗೊಂಡ್ಬಂದು ನಾನೇ ಇವಾಗ ಈ ತರ ಊರಿನ ತಂದು ಇಲ್ಲಿ ಹಾಕಿದ್ದೀನಿ. ಒಂದೊಂದು ಪಾಟ್ಗೆ ಈ ತರ ಒಂದು 5-6 ಹಾಕಿದ್ದೀನಿ. ಸೊ ಇಲ್ಲೆಲ್ಲ ನೋಡ್ಬೋದು ನೀವು, ಇಲ್ಲಿ ನೋಡಿ ಎಷ್ಟು ಹಾಕಿದ್ದೀನಿ. ಈ ಪಾಟಲ್ಲಿ ಒಂದು ಚೆಂಡು ಹೂವಿನ ಗಿಡ ಇದೆ, ಅದನ್ನ ಬಿಟ್ಟರೆ ಎಲ್ಲ ಈರುಳ್ಳಿ ಇದೆ. ಅದೇ ರೀತಿ ಇಲ್ಲಿ ನೋಡಿ, ಇದರಲ್ಲೂ ಕೂಡ ಕಂಪ್ಲೀಟ್ ಈರುಳ್ಳಿ ಇದೆ. ಇದೇ ರೀತಿ ಅಲ್ಲಿ ಎಲ್ಲ ಪಾಟ್ ಇದರಲ್ಲೂ ಕೂಡ ನಾನು ಕಂಪ್ಲೀಟ್ ಆಗಿ ಒಂದೊಂದು ಪಾಟಲ್ಲಿ ಈರುಳ್ಳಿ ಪ್ಲಸ್ ಟೊಮೆಟೊ ಗಿಡ, ಅದರ್ ಥಿಂಗ್ಸ್ ಲೈಕ್ ಹೀರೆಬಳ್ಳಿ ಅಥವಾ ಮೂಲಂಗಿ ಆ ಥರದ್ದೆಲ್ಲ ಹಾಕಿದ್ದೀನಿ. ಸೊ ಇಲ್ಲಿ ನೋಡಿ, ಮೆಣಸಿನ ಗಿಡ ನೋಡಿ ಎಷ್ಟು ಚೆನ್ನಾಗಿ ಕಾಯಿ ಬಂದಿದೆ ನೋಡಿ. ಅದು ಈ ಥರ ಒಂದು 4 ಮೆಣಸಿನ ಗಿಡ ಇದ್ರೆ ಒಂದು ಮನೆಗೆ ಮೆಣಸಿನಕಾಯಿ ಆಗುವಷ್ಟು ಬರ್ತಾ ಇರುತ್ತೆ. ಸೊ ಇಲ್ಲಿ ನೋಡಿ, ನಾನು ಆಗಲೇ ತೋರಿಸ್ದಂಗೆ ಮೆಂತ್ಯ ಸೊಪ್ಪು ಎಷ್ಟು ಗ್ರೀನ್ ಆಗಿ ಚೆನ್ನಾಗಿ ಹೆಲ್ದಿ ಆಗಿದೆ. ಆಮೇಲೆ ಇಲ್ಲಿ ಕರಿಬೇವು ಇದೆ. ಒಂದು ಮನೆಗೆ ಒಂದು ಕರಿಬೇವು ಗಿಡ ಇದ್ರೆ ಸಾಕಾಗುತ್ತೆ, ಅಷ್ಟು ನನಗೆ ಈ ಒಂದು ಕರಿಬೇವು ಗಿಡದಿಂದ ಬರ್ತಾ ಇದೆ. ಆಮೇಲೆ ಇಲ್ಲಿ ಮೆಂತ್ಯ ಸೊಪ್ಪಿದೆ, ಇಲ್ಲಿದೆ. ಇದ್ರ ಜೊತೆಗೆ ನಾನು ಎಲ್ಲ ಕಡೆನೂ ಒಂದೊಂದು ಮೂಲಂಗಿ ಹಾಕಿದ್ದೀನಿ. ಇದೆಲ್ಲ ಮೂಲಂಗಿ, ಇದು ಇನ್ನೂ ಅಷ್ಟೊಂದು ಜಾಸ್ತಿ ದೊಡ್ಡದಾಗಿಲ್ಲ. ಸೊ ಇಲ್ಲಿದೆ, ಇಲ್ಲಿದೆ, ಅಲ್ಲಿ ಮೂಲಂಗಿ ಇದೆ. ಆಮೇಲೆ ಸೊ ಇದು ನೋಡ್ರಿ, ಸೋರೆಕಾಯಿ ಗಿಡ ಉದ್ದ ಆಗುತ್ತಲ್ಲ, ಅದು ಇದನ್ನ ಹಾಕಿದ್ದೀನಿ. ಇದು ನೋಡ್ರಿ ಸೋರೆಕಾಯಿ ಬಳ್ಳಿ. ಸೊ ಈ ತರ ನಾವು ಇದನ್ನ ಹಂಗೆ ಒಂದು ಬಳ್ಳಿಗೆ ಕಟ್ತಾ ಇರಬೇಕು. ಸೊ ಮೇಲೆ ಹೋಗುತ್ತೆ ಹಂಗೆ. ಇದ್ರ ಜೊತೆಗೆ ನೋಡ್ರಿ, ಇಲ್ಲಿದೆ ಸೀಬೆ ಹಣ್ಣಿನ ಗಿಡ, ಇಲ್ಲೊಂದಿದೆ. ಸೊ ಈ ತರದ್ ನನ್ನ ಹತ್ರ ಒಂದು 4 ಸೀಬೆ ಹಣ್ಣಿನ ಗಿಡ ಇದೆ. ನಮ್ಮ ಸೈಡ್ ಇದನ್ನ ಪೇರು ಹಣ್ಣು ಅಂತ ಕರೀತಾರೆ. ಸೊ ನಾನು ಆಗ್ಲೇ ತೋರಿಸ್ದಂಗೆ ಇಲ್ಲಿ ಕರಿಬೇವು ಗಿಡ ಇದೆ, ಇದ್ರ ಜೊತೆಗೆ ಮೆಣಸಿನ ಗಿಡ ಇದೆ. ಆಮೇಲೆ ಇಲ್ಲಿ ಬಂದ್ರೆ ನಿಮ್ಗೆ ಬನಾನಾ ಇದೆ. ಸೊ ನನಗೆ ಪೂಜೆ ಅದಕ್ಕೆಲ್ಲ ಎಲೆ ಇದ್ರದ್ದೇ ನಾನು ಯೂಸ್ ಮಾಡ್ತಾ ಇರ್ತೀನಿ. ಇಲ್ಲಿ ನೋಡಿದ್ರೆ ನೀವು ಈ ತರ ಕಟ್ ಮಾಡ್ತಾ ಇರ್ತೀನಿ ಕೆಳಗಡೆ ಇದೆಲ್ಲ. ಸೊ ಇದ್ರ ಜೊತೆಗೆ ನಿಮ್ಗೆ ಇಲ್ಲಿ ನೋಡ್ಬೋದು ನೀವು, ಚಿಕ್ಕು ಹಣ್ಣಿನ ಗಿಡ ಇದೆ, ಕಾಯಿಗಳು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇಲ್ಲಿ ನೋಡಿ ಎಷ್ಟು ಹೂ ಆಗಿದೆ ನೋಡಿ, ಇದು ಸುಮಾರು ಹೂಗಳನ್ನ ಬಿಡ್ತಾ ಇದೆ. ಸೊ ದೊಡ್ಡ ಮರ ಆಗ್ತಾ ಇದೆ ಇವಾಗ. ಇಲ್ಲಿ ನೋಡಿ ಬೀನ್ಸ್ ಬೆಳೆದಿದ್ದೀನಿ, ಬೀನ್ಸ್ ಇದೆ. ಇಲ್ಲಿ ನೋಡ್ರಿ ಬೀನ್ಸ್ ಬೆಳೆದಿದ್ದೀನಿ, 2 ಬಳ್ಳಿ ಒಂದು ಪಾಟಲ್ಲಿ ಹಾಕಿದ್ದೀನಿ, ಒಂದು ಬಕೆಟ್ ಹತ್ರ ಇದೆ ಇದು. ಸೊ ಇದನ್ನ ನಾನು ಈ ಸೀಡ್ಸು ಕೂಡ ನಾನು ಅಲ್ಲಿ ಕೃಷಿ ಮೇಳದಲ್ಲಿ ತಂದಿದ್ದೆ. ಸೊ ಇವಾಗ ಇದು ಆಲ್ಮೋಸ್ಟ್ ಇಲ್ಲ ಇಷ್ಟು ಹೈಟ್ ಹೋಗಿದೆ. ಇದು ಹೊಸ ತಳಿ ಅಂತ ಹೇಳಿದ್ದಾರೆ. ತುಂಬಾ ಒಂದು ಬೀನ್ಸ್ ಅನ್ನ ಕೊಡುತ್ತೆ, ಕೆಜಿ ಗಂಟ್ಲೆ ಒಂದೊಂದು ಬಳ್ಳಿ ಕೊಡುತ್ತೆ ಅಂತ ಹೇಳಿದ್ದಾರೆ. ಆ ಒಂದು ಹೊಸ ತಳಿನ ತಂದು ನಾನು ಇದು ನಮ್ಮ ಟೆರೆಸ್ ಮೇಲೆ ಹಾಕಿದ್ದೀನಿ. ನೋಡೋಣ ಇದು ಫ್ಯೂಚರ್ ಅಲ್ಲಿ ನಮಗೆ ಎಷ್ಟು ಕಾಯಿಗಳನ್ನ ಕೊಡುತ್ತೆ ಅಂತ ನೋಡೋಣ ಇದನ್ನ. ಸೊ ಇಲ್ಲಿ ನೋಡಿ ಸಪೋಟ ಚಿಕ್ಕು ಗಿಡ, ಕಾಯಿ ಸ್ಟಾರ್ಟ್ ಆಗಿದೆ. ಇದು ಹಾಕಿ ನಾನು ಒಂದು 7-8 ಮಂತ್ಸ್ ಆಯ್ತು ಈ ಪ್ಲಾಂಟ್ಸ್ ಹಾಕಿ. ಇದು ಕೂಡ ಗ್ರಾಫ್ಟೆಡ್. ಟೆರೆಸ್ ಮೇಲೆ ಎಲ್ಲರೂ ಕೂಡ ಗ್ರಾಫ್ಟೆಡ್ ಪ್ಲಾಂಟ್ಸ್ ಗಳನ್ನ ಹಾಕ್ಬೇಕಾಗುತ್ತೆ, ಫ್ರೂಟ್ಸ್ ಗಳನ್ನ. ಯಾಕಂದ್ರೆ ನಮಗೆ ದೊಡ್ಡ ಮರ ಆಗುವಷ್ಟು ಜಾಗ ಇರಲ್ಲ, ನಮ್ದು ಪಾಟ್ಸ್ ಕೂಡ ಚೆನ್ನಾಗಿ ಚಿಕ್ಕದಿರುತ್ತಲ್ವ. ಸೊ ಹಾಗಾಗಿ ನಾವು ಗ್ರಾಫ್ಟೆಡ್ ತಂದ್ರೇನೆ ನಮಗೆ ಒಂದು ಟೆರೆಸ್ ಮೇಲೆ ಬೆಳಕಾಗುತ್ತೆ. ಇದೇ ರೀತಿ ನಾನು ಮ್ಯಾಂಗೋ ಗಿಡಗಳನ್ನ, ಅಲ್ಲಿ ಮ್ಯಾಂಗೋ ಇದೆ, ಆಮೇಲೆ ಪೇರು ಹಣ್ಣಿನ ಗಿಡ ಇದೆ, ನಿಂಬೆ ಹಣ್ಣಿನ ಗಿಡ ಕೂಡ ಇದೆ. ಇಲ್ಲಿ ಈ ನಿಂಬೆ ಹಣ್ಣು ನೋಡ್ಬೋದು ಎಷ್ಟು ಕಾಯಿಗಳು ಬಿಟ್ಟಿದೆ ನೋಡಿ, 1, 2, 3. ಸೊ ಒಂದೇ ಪ್ಲಾಂಟ್ಸ್ ಅಲ್ಲಿ ನೋಡಿ ಇಷ್ಟು ಲೆಮನ್ಸ್ ಬಂದಿದೆ. ಇದಕ್ಕೆ ನಾನು ಹಾಕಿರೋದು ಓನ್ಲಿ ಕೊಟ್ಟಿಗೆ ಗೊಬ್ಬರ, ಅದೇ ನಾನು ಹೇಳ್ದಂಗೆ ಕುರಿ ಗೊಬ್ಬರ, ಸೆಗಣಿ ಗೊಬ್ಬರ ಹಾಕಿರೋದು. ಒಂದೇ ಗಿಡದಲ್ಲಿ ನನಗೆ ಆಲ್ಮೋಸ್ಟ್ 20 to 25 ಲೆಮನ್ ಇದೆ ಇದರಲ್ಲಿ. ಸೊ ಇದು ಕೂಡ ಗ್ರಾಫ್ಟೆಡ್ ಪ್ಲಾಂಟ್ಸು. ಇದನ್ನ ನಾನು ಇಲ್ಲೇ ಹೊರಗಡೆ ಒಂದು ನರ್ಸರಿಯಲ್ಲಿ ತೊಗೊಂಬಂದಿದ್ದೆ. ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಈ ಒಂದು ಬೀನ್ಸ್ ಕೂಡ ಅಷ್ಟೇ, ಇದನ್ನ ಕೃಷಿ ಮೇಳದಲ್ಲಿ ತಂದಿದ್ದೆ. ಇವಾಗ ಈ ತರ ಇದನ್ನ ಕಟ್ತಾ ಇರಬೇಕು ಬಳ್ಳಿ, ಒಂದು ದಾರ ಹಾಕಿ. ಸೊ ಈ ತರ ಮೇಲ್ ಹೋದ್ರೆ ಅದು ಚೆನ್ನಾಗಿ ಕಾಯಿ ಕೊಡುತ್ತೆ ಅಂತ ಹೇಳಿದ್ದಾರೆ. ಇದನ್ನು ಕೂಡ ಹಾಕಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೆಷ್ಟು ಕಾಯಿ ಕೊಡುತ್ತೆ ಅಂತ ನೋಡೋಣ, ಹೇಳ್ತೀನಿ ಅದನ್ನು ಕೂಡ. ಆಮೇಲೆ ನೋಡಿ, ಯಾವುದೇ ಪಾಟ್ ಆಗಲಿ ನೀಟಾಗಿ ಸಗಣಿ ಗೊಬ್ಬರ ಆಗಲಿ ಇದಾಗಲಿ ಮಿಕ್ಸ್ ಮಾಡಿ ಹಾಕಬೇಕು. ಆಮೇಲೆ ಇಲ್ಲಿ ನೋಡಿ, ಈ ಒಂದು ಚಿಕ್ಕ ಪಾಟಲ್ಲಿ ಏನಂತಂದ್ರೆ ರಾಜಗಿರಿ ಸೀಡ್ಸ್ ಹಾಕಿದ್ದೀನಿ, ಅದು ಕೂಡ ಈಗ ಸ್ಟಾರ್ಟ್ ಆಗಿದೆ. ಅದ್ರ ಜೊತೆಗೆ ಕೊತ್ತಂಬರಿ ಬೀಜ ಹಾಕಿದ್ದೆ, ಅದು ಕೂಡ ಬಂದಿದೆ. ಇಲ್ಲಿ ಸ್ವೀಟ್ ಕಾರ್ನ್ ಇದೆ. ಈ ಸ್ವೀಟ್ ಕಾರ್ನ್ ಸೀಡ್ಸ್ ನಾನು ಜಸ್ಟ್ ನಾರ್ಮಲ್, ಈಗ ನೀವು ವೆಜಿಟೇಬಲ್ ತರಕ್ ಹೋದಾಗ ಒಂದು ಸ್ವೀಟ್ ಕಾರ್ನ್ ತರ್ತಿರಲ್ಲ, ಅದರಲ್ಲಿರೋ ಸೀಡ್ಸ್ ನಾನು ಡ್ರೈ ಮಾಡಿ ಅದನ್ನೇ ಹಾಕಿದ್ದು. ಅದು ಇಷ್ಟು ನನಗೆ ಈಗ ಬಂದಿದೆ. ನನಗೆ ಒಂದು ಆಸೆ ಇತ್ತು, ಕಬ್ಬನ್ನು ಬೆಳಿಬೇಕು ಅಂತ.
ಸೊ ಅದು ಕೂಡ ನಾನು ಊರಿಂದ ತಗೊಂಬಂದಿದ್ದೆ. ಸೀಡ್ಸ್ ಅಂತಂದ್ರೆ ಸೀಡ್ಸ್ ಇರಲ್ಲ ಇದಕ್ಕೆ. ಇದೇ ಕಬ್ಬನ್ನ ಕಟ್ ಮಾಡಿ ಅದಕ್ಕೊಂದು ಕಣ್ಣು ಇರುತ್ತೆ, ಗಣಿಕೆ ಅಂತ ಕರಿತೀವಿ, ಅದನ್ನೇ ತಂದು ಹಾಕಿದರೆ ಕೂಡ ಇದು ನಾಟುತ್ತೆ. ಇದನ್ನ ಊರಿಂದ ತಂದು ನಾನು ನನ್ನ ಟೆರೆಸ್ ಮೇಲೆ ಈ ತರ ಹಾಕಿದ್ದೆ. ಇವಾಗ ಅದು ಇಷ್ಟು ಚೆನ್ನಾಗಿ ಬಂದಿದೆ. ಅದ್ರ ಬಾಜು ನೋಡಿ ಕೊತ್ತಂಬರಿ, ಆಮೇಲೆ ಸಬ್ಬಸಿಗೆ ಪಲ್ಯ, ಪ್ರತಿಯೊಂದು ಪಾಟ್ ಅಲ್ಲಿ ಕೂಡ ನಾನು ಅಟ್ಲೀಸ್ಟ್ 1 or 2 ಇದರಲ್ಲಿ ಸಬ್ಬಸಿಗೆ ಮತ್ತೆ ಕೊತ್ತಂಬರಿ, ಮೆಂತ್ಯ ಸೊಪ್ಪು, ಆಮೇಲೆ ಪಾಲಕ್ ಈ ತರದ್ ಹಾಕಿರ್ತೀನಿ. ಅದಕ್ಕೇನು ಜಾಸ್ತಿ ನಿಮಗೆ ಇದು ಬೇಕಾಗಿಲ್ಲ, ಯಾಕಂದ್ರೆ ಅದು ಒಂದು ದೊಡ್ಡ ಗಿಡದ ಮಧ್ಯ ಆರಾಮಾಗಿ ಬೆಳೆಯುತ್ತೆ. ಆಮೇಲೆ ಅದಕ್ಕೆ ಜಾಸ್ತಿ ಬಿಸಿಲಾದ್ರೂ ಕೂಡ ಕೆಲವೊಂದ್ಸರಿ ಸುಟ್ಟು ಹೋಗುತ್ತೆ. ಸೊ ಹಾಗಾಗಿ ಈ ತರ ದೊಡ್ಡ ಸ್ವಲ್ಪ ಹೈಟ್ ಆಗೋ ಗಿಡಗಳ ಮಧ್ಯೆ ಅದನ್ನ ನೀವು ಆರಾಮಾಗಿ ಬೆಳಿಬಹುದು. ಆಮೇಲೆ ಇಲ್ಲಿ ನೋಡಿ ಆ ಕಡೆ ಒಂದು ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ ಪಾಟು, ಅದರಲ್ಲಿ ನಾನು ಸಬ್ಬಸಿಗೆ ಪಲ್ಯ ಮತ್ತೆ ಕೊತ್ತಂಬರಿ ಹಾಕಿದ್ದೀನಿ. ಸೊ ಇದನ್ನೆಲ್ಲ ನೀವು ಕರೆಕ್ಟಾಗಿ ಒಂದ್ಸಲಿ ಸೆಟಪ್ ಮಾಡ್ಕೊಂಡ್ರೆ ನಿಮಗೆ ಈ ತರ ವೆಜಿಟೇಬಲ್ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ ನಿಮ್ಮ ಮನೆಗೆ ಸಾಕಾಗುವಷ್ಟು. ಇದರಲ್ಲಿ ನಾನು ಆನಿಯನ್ ಹಾಕಿದ್ದೀನಿ, ಆಮೇಲೆ ಕೊತ್ತಂಬರಿ ಹಾಕಿದ್ದೀನಿ, ಅದರ ಮಧ್ಯೆ ಅಲ್ಲಿ ಒಂದೊಂದು ಮೂಲಂಗಿ ಹಾಕಿದ್ದೀನಿ. ಸೊ ಪ್ರತಿಯೊಂದು ಪಾಟಲ್ಲಿ ಮೂಲಂಗಿ, ಕೊತ್ತಂಬರಿ, ಸಬ್ಬಸಿಗೆ ಈ ತರದ್ದೆಲ್ಲ ನಾನು ಮಿಕ್ಸ್ ಮಾಡಿ ಹಾಕಿದ್ದೀನಿ. ಇದರಲ್ಲಿ ಅದೇ ಹೇಳ್ದಂಗೆ ಸಬ್ಬಸಿಗೆ ಮತ್ತೆ ಕೊತ್ತಂಬರಿ, ಇಲ್ಲಿ ನೋಡಿ ಸಬ್ಬಸಿಗೆ ಮತ್ತೆ ಕೊತ್ತಂಬರಿ ಇದೆ. ಇದಿಷ್ಟು ನಾನು ಬೆಳೆದಾಗ ನೋಡಿ ನನ್ನ ಮನೆಗೆ ಎಷ್ಟು ಬೇಕೋ ಅಷ್ಟೊಂದು ಆರಾಮಾಗಿ ನಿಮಗೆ ಸಿಗುತ್ತೆ. ಇಷ್ಟು ನಾನೇನು ಜಾಸ್ತಿ ದೊಡ್ಡ ಸೈಜ್ ಮನೆಯನ್ನಲ್ಲ ನಂದು. ನಾನು ಹಾಕಿರೋ ಈ ಪ್ಲಾಂಟ್ಸ್ಗಳ ಸೈಜ್ ನೋಡಿದ್ರೆ ತುಂಬಾ ಕಡಿಮೆನೇ ಇದೆ. ಇದು ನೋಡಿ ಗ್ರೇಪ್ಸ್ ಇದು. ನಾನು ಲಾಸ್ಟ್ ಇಯರ್ ನಿಮಗೆ ಇದನ್ನ ಹಾಕಿದಾಗ ಒಂದು ವಿಡಿಯೋ ಮಾಡಿದ್ದೆ. ಇವಾಗ ಎಷ್ಟು ದೊಡ್ಡದಾಗಿದೆ ನೋಡಿ ಇದು. ಗೊತ್ತಿಲ್ಲ ಅದು ಎಷ್ಟು ಕಾಯಿ ಕೊಡುತ್ತೆ ನನಗೆ ಗೊತ್ತಿಲ್ಲ, ಬಟ್ ಇದನ್ನ ನಾನು ಟ್ರೈ ಮಾಡ್ತಾ ಇದ್ದೀನಿ ಟೆರೆಸ್ ಮೇಲೆ ಇದನ್ನ ಮಾಡಬಹುದಾ ಅಂತ. ಇವಾಗ ಇಷ್ಟು ದೊಡ್ಡದಾಗಿದೆ. ಮೇ ಬಿ ಇನ್ನೊಂದು 1 or 2 months ಅಲ್ಲಿ ಇದು ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ನಿಮಗೆ ಮತ್ತೆ ನಾನು ಹೇಳ್ತೀನಿ. ಈ ಕಡೆ ಎಲ್ಲ ನೋಡಿ, ಈ ಕಡೆ ಕೂಡ ಅಷ್ಟೇ. ಇಲ್ಲಿ ನುಗ್ಗೆ ಗಿಡ ಇದೆ, ಪಪ್ಪಾಯಿ ಇದೆ. ಈ ತರ ಹಂದ್ರ ಹಾಕ್ಬೇಕು, ಯಾಕಂದ್ರೆ ಗಿಡಗಳಿಗೆ ಕೆಲವೊಂದು ಗಿಡಗಳಿಗೆ ಬಳ್ಳಿಗಳಿದ್ರೆ ನಿಮ್ಗೆ ಹಂದ್ರ ಬೇಕಾಗತ್ತೆ. ಇದು ನುಗ್ಗೆ ಗಿಡ. ಇದು ಲಾಸ್ಟ್ ಟೈಮ್ ನನಗೆ ಒಂದು 1 or 2 ಕಾಯಿ ಅಷ್ಟೇ ಬಂತು. ನನ್ಗೆ ಗೊತ್ತಿರೋ ಈ ಸರಿ ಇದು ತುಂಬಾ ಚೆನ್ನಾಗಿ ಕಾಯಿ ಕೊಡುತ್ತೆ ಅನ್ಕೊಂಡಿದೀನಿ. ಆಮೇಲೆ ಇಲ್ಲಿ ಪಪ್ಪಾಯಿ ಗಿಡ ಇದೆ, ಇದು ಕೂಡ ಫ್ಲವರ್ ಸ್ಟಾರ್ಟ್ ಆಗಿದೆ. ನೋಡೋಣ ಈ ಸಲ ಎಷ್ಟು ಕಾಯಿ ಬರ್ಬೋದು ಅಂತ. ನೋಡಿ ಆ ಪಪ್ಪಾಯಿ ಬಾಜು ನಾನು ಏನ್ ಮಾಡಿದೀನಿ, ಒಂದು ಹಾಗಲಕಾಯಿ ಬಳ್ಳಿ ಹಾಕಿದ್ದೀನಿ. ಈ ಕಡೆ ನನಗೆ ಪಪ್ಪಾಯಿನೂ ಬರುತ್ತೆ, ಅದ್ರ ಜೊತೆಗೆ ಹಾಗಲಕಾಯಿ ಬಳ್ಳಿನೂ ಬರುತ್ತೆ. ಹಾಗಲಕಾಯಿ ಬಳ್ಳಿ ತುಂಬಾ ಹೂ ಬಿಟ್ಟಿದೆ. ಅದ್ರ ಮಧ್ಯೆ ಕಾಣಿಸ್ತಾ ಇರೋದು ಅದೇ ನಾನು ತೋರ್ಸಂಗೆ ಟೊಮೆಟೊ ಇದೆ. ಈ ಟೊಮೆಟೊ ಚಿಕ್ಕ ಟೊಮೆಟೊದು ಸಾಂಬಾರ್ಗೆ ಯೂಸ್ ಮಾಡ್ತಾರೆ. ಇದು ತುಂಬಾ ಒಂದು ಹುಳಿ ಇರುತ್ತೆ. ಸೊ ಹಾಗಾಗಿ ಸಾಂಬಾರ್ಗೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಊರಿಂದ ತಂದಿರೋ ಸೀಡ್ಸ್ ಅನ್ನು ಹಾಕಿದ್ದೀನಿ. ಇಲ್ಲಿ ನೋಡಿ ಮಧ್ಯೆ ಒಂದು ಫ್ಲವರ್ ಇದೆ, ಲೆಮನ್ ಜೊತೆ ಒಂದು ಫ್ಲವರ್ ಗಿಡ ಇದೆ. ಸೊ ಈ ತರ ನಾನು ಮಿಕ್ಸ್ ಮಾಡ್ತಾ ಇರ್ತೀನಿ ತಳಿಗಳನ್ನ, ಬೇರೆ ಬೇರೆ ಇದ್ರನ್ನ. ಸೊ ಈ ಲೆಮನ್ ನೋಡಿ ಒಂದು ಕಾಯಿ ಬಂದಿದೆ ಇವಾಗ, ಅದನ್ನ ನಾನು ತಗೋತಾ ಇದ್ದೀನಿ ಮನೆಗೆ. ನೆಕ್ಸ್ಟ್ ಬಂದ್ಬಿಟ್ಟು ಈ ಕಡೆ ನೋಡಿ, ಈ ನನ್ನ ಒಂದು ಸೋಲಾರ್ ರೈನ್ ಸಿಸ್ಟಮ್ ಇದೆಯಲ್ಲ, ಅದ್ರ ಕೆಳಗಡೆ ನಾನು ಏನ್ ಮಾಡಿದ್ದೀನಿ, ಸುಮಾರು ಸೊಪ್ಪುಗಳನ್ನ ಬೆಳಿತೀನಿ. ಯಾಕಂದ್ರೆ ಸೊಪ್ಪಿಗೆ ನಿಮ್ಗೆ ಅಷ್ಟೊಂದು ಬಿಸಿಲು ಏನ್ ಬೇಕಾಗಿಲ್ಲ. ಜಾಸ್ತಿ ಬಿಸಿಲಾದ್ರೆ ಕೆಲವೊಂದ್ಸರಿ ಇದಾಗುತ್ತೆ. ಹಾಗಾಗಿ ನಾನು ಅದ್ರ ಕೆಳಗೆ ಇಲ್ಲಿ ನೋಡಿ ಸಬ್ಬಸಿಗೆ ಹಾಕಿದ್ದೀನಿ, ಕೆಂಪು ರಾಜಗಿರಿ ಇದೆ, ಆಮೇಲೆ ಮೆಂತ್ಯ ಇದೆ, ಇದು ಮೂಲಂಗಿ ಗಿಡ. ಇದು ಈ ಒಂದು ಪಾಟಲ್ಲಿ ಕಂಪ್ಲೀಟ್ ಆಗಿ ಮೂಲಂಗಿ ಗಿಡಗಳನ್ನ ಹಾಕಿದ್ದೀನಿ. ಅದ್ರ ಜೊತೆಗೆ ಈರುಳ್ಳಿ ಇದೆ. ಈರುಳ್ಳಿ ತುಂಬಾ ಲೇಟ್ ಆಗುತ್ತೆ, ಮೂಲಂಗಿ ಬೇಗನೆ ಬರುತ್ತೆ. ಆಮೇಲೆ ಇಲ್ಲಿ ಕಬ್ಬು ಇದೆ, ಆಮೇಲೆ ಟೊಮೆಟೊ ಗಿಡ ತುಂಬಾ ಚೆನ್ನಾಗಿ ಬಂದಿದೆ. ಇಲ್ಲಿ ಒಂದು 3 ಪ್ಲಾಂಟ್ಸ್ ಇದೆ, ಅದು ಕೂಡ ಇವಾಗ ಕಾಯಿ ಆಗಕ್ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಇಯರ್ ನೀವು ನೋಡಿದ್ರಿ, ನಾನು ಫಸ್ಟ್ ಟೈಮ್ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ ಈ ಟೊಮೆಟೊ ಗಿಡಗಳಿಂದ. ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೆ ಆ ಒಂದು ಟೊಮೆಟೊ ಗಿಡ ಬೆಳೆದ ಮೇಲೆ. ಈ ಒಂದು ಮೆಣಸಿನ ಗಿಡ ನಂಗೆ ಲಾಸ್ಟ್ ಇಯರ್ ಸುಮಾರು ಕಾಯಿ ಕೊಡ್ತು, ಇವಾಗ ಒಣಗಿದೆ. ಇದನ್ನ ತೆಗೆದು ಇವಾಗ ಏನ್ ಮಾಡ್ತೀನಿ, ಮತ್ತೆ ಬೇರೆ ಒಂದು 1 or 2 months ಬಿಟ್ಟು ಆಮೇಲೆ ಇದಕ್ಕೆ ಮತ್ತೆ ಸೀಡ್ಸ್ ಹಾಕ್ಬೇಕು ನಾನು. ಅದೇ ರೀತಿ ನೀವು ಕೂಡ ಮಾಡಬೇಕು, ಯಾಕಂದ್ರೆ ಕಂಟಿನ್ಯೂಸ್ ಬೆಳೆಯಕ್ ಆಗಲ್ಲ. ಇಲ್ಲಿ ನೋಡಿ ಕೆಳಗಡೆ ಹೋಗ್ತೀನಿ, ಒಂದು ಟೇಬಲ್ ತರ ಮಾಡಿ ಇಲ್ಲಿ ಕೆಳಗೆ ಸುಮಾರು ಪಾಟ್ಸ್ಗಳನ್ನ ಇಟ್ಟಿದ್ದೀನಿ ನಾನು. ನನ್ನ ಹತ್ರ ಆಲ್ಮೋಸ್ಟ್ ಒಂದು 20 to 25 ಪಾಟ್ಸ್ ಇದೆ. ಪಾಟ್ಸ್ ಅನ್ನೋಕ್ಕಿಂತ ಇದು ಟಬ್ ಅಂತೀವಲ್ಲ, ಈಗ ವಾಟರ್ ಟಬ್ ಅಂತೀವಲ್ಲ, ಆ ತರದ್ದು ಕಂಟೈನರ್ಸ್ ಎಲ್ಲ ಇವು. ಸೊ ಇವುಗಳಲ್ಲಿ ನಾನು ಒಂದೊಂದು ಪಾಟ್ಗೆ ಏನೇನು ಹಾಕಬೇಕು ಅನ್ಕೊಂಡು ಪ್ಲಾನ್ ಮಾಡ್ಕೊಂಡು ಹಾಕ್ತಾ ಇರ್ತೀನಿ. ಸೊ ಈಗ ನೋಡಿ ಇಲ್ಲಿ ಫುಲ್ ಮೆಂತೆ ಇದೆ ಒಂದು ಪಾಟಲ್ಲಿ.
ಈ ಕಡೆ ಇದರಲ್ಲಿ ಆನಿಯನ್ನು ಮತ್ತೆ ಸೇಮ್ ಹಾಗೆ ಮೆಂತೆ ಹಾಕಿದ್ದೀನಿ. ಆಮೇಲೆ ಇಲ್ಲಿ ಹಿಂದ್ಗಡೆ ಬ್ಯಾಕ್ ಸೈಡ್ ಇರೋದು ಇದು ವಿಳ್ಯದೆಲೆ. ಅದ್ರ ಮಧ್ಯೆ ನೋಡಿ ನಾನು ಕೊತ್ತಂಬರಿ ಹಾಕಿದ್ದೀನಿ. ಇದು ಕೊತ್ತಂಬರಿ ಅಲ್ಲ, ಇದು ಮೆಂತ್ಯದ ಸೊಪ್ಪು ಹಾಕಿದ್ದೀನಿ. ಇದು ನೋಡಿ ನಾನು ಲಾಸ್ಟ್ ಇಯರ್ ಹಾಕಿರೋ ಗಿಡ ಇದು. ಇದು ಆಪಲ್ ಗಿಡ. ಇವಾಗ ಇಷ್ಟು ದೊಡ್ಡದಾಗಿದೆ. ಆಕ್ಚುಲಿ ತುಂಬಾ ಚಿಕ್ಕದಿತ್ತು, ನಾವು ತಂದಾಗ ಒಂದು ಈ ಲೆವೆಲ್ ಇತ್ತು ಅಷ್ಟೇ. ಇವಾಗ ಇಷ್ಟು ಹೈಟ್ ಬೆಳೆದಿದೆ. ಇದನ್ನ ನಾನು ಕಟ್ ಮಾಡಿದ್ದೀನಿ ಇವಾಗ ಮತ್ತೆ, ಯಾಕಂದ್ರೆ ನನಗೆ ಅಷ್ಟು ಹೈಟ್ ಆಗೋದು ಬೇಡ ಅಂತ. ಸೊ ನೋಡೋಣ ಈ ಇಯರ್ಗೆ ಏನಾದರೂ ಅದರಿಂದ ಕಾಯಿ ಬರ್ಬೋದಾ ಅಂತ ನೋಡ್ಬೇಕು. ಇದು ಟೀಪ್ ಎಲೆ ಇದು. ಆಮೇಲೆ ಇಲ್ಲಿ ಮ್ಯಾಂಗೋ ಹಾಕಿದ್ದೀನಿ ನೋಡಿ, ಮ್ಯಾಂಗೋ ಫ್ಲವರ್ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಇಯರ್ ನನಗೆ 1 or 2 ಕಾಯಿಯನ್ನು ಕೊಟ್ಟಿತ್ತು. ದಿಸ್ ಟೈಮ್ ನಂಗೆ ಅನ್ಸುತ್ತೆ ಇದು ಒಂದು ತುಂಬಾ ಚೆನ್ನಾಗಿ ಕಾಯಿ ಕೊಡುತ್ತೆ ಅಂತ. ಇದು ಕೂಡ ಗ್ರಾಫ್ಟೆಡ್, ಫ್ಲವರ್ ಸ್ಟಾರ್ಟ್ ಆಗಿದೆ. ಇದೇನು ಸೀಸನ್ ಅಂತೇನಿಲ್ಲ, ವರ್ಷಕ್ಕೆ 2 ಟೈಮ್ಸ್ ನನಗೆ ಮ್ಯಾಂಗೋ ಬರುತ್ತೆ ಇದರಿಂದ. ತುಂಬಾ ಚಿಕ್ಕದಿತ್ತು ಅವಾಗ, ಮೇ ಬಿ 2 ಕಾಯಿ ಅಷ್ಟೇನೆ ಬಂತು. ಈ ಸರಿ ದೊಡ್ಡದಿದೆ, ನೋಡೋಣ. ಸೊ ಈ ತರ ನೀವು ಎಲ್ಲ ಒಂದು ಪಾಟ್ಸ್ಗಳನ್ನ ಕರೆಕ್ಟಾಗಿ ನೀಟಾಗಿ ಸೆಟ್ ಮಾಡ್ಕೊಂಡಿದ್ರೆ ನಿಮಗೆ ರೆಗ್ಯುಲರ್ ಆಗಿ ಒಂದು ವೆಜಿಟೇಬಲ್ಸ್ ಬರ್ತಾ ಇರುತ್ತೆ. ಯಾವುದೇ ಕೆಮಿಕಲ್ ಫ್ರೀ, ನೋಡಿ, ಯಾವುದೇ ಕೆಮಿಕಲ್ ಇಲ್ದೇನೆ ನೀವು ಈ ತರ ಬೆಳೆದು ನೀವೇ ಸ್ವಂತ ಬೆಳೆದು ನೀವೇ ತಿನ್ನೋದು ಬೆಂಗಳೂರಲ್ಲಿ ತುಂಬಾ ಒಂದು ಖುಷಿ ವಿಚಾರ ಅಂತ ಹೇಳ್ಬೋದು. ಹಾಗಾಗಿ ಎಲ್ಲರೂ ಮಾಡ್ರಿ, ಈ ತರದ ಒಂದು ಟೆರೆಸ್ ಗಳನ್ನ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಒಂದು ಅಷ್ಟು 100% ಮಾಡೋಕ್ಕಾಗಲಿಲ್ಲ ಅಂದ್ರೆ ಒಂದು 50% ವೆಜಿಟೇಬಲ್ ನಿಮಗೆ ನಿಮ್ಮ ಟೆರೆಸ್ಗಳಿಂದ ಬಂದ್ರೆ ತುಂಬಾ ಒಂದು ಹೆಲ್ಪ್ ಆಗುತ್ತೆ. ಆಮೇಲೆ ಎಮರ್ಜೆನ್ಸಿಗೆ ನೋಡಿ, ನಾವು ಎಲ್ಲ ಟೈಮು ಶಾಪ್ಗೆ ಹೋಗೋ ಅವಶ್ಯಕತೆ ಇರಲ್ಲ. ಸೊ ಇಲ್ಲೇ ಕೆಲವೊಂದು ವೆಜಿಟೇಬಲ್ಸ್ ನಿಮ್ಗೆ ಇಲ್ಲೇ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿ ಸಿಗುತ್ತೆ. ಸೊ ಈ ತರ ನೀವು ಒಂದ್ಸರಿ ಸಿಸ್ಟಮ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಇದು ಏನು ಬೇರೆ ತರ ಇನ್ವೆಸ್ಟ್ಮೆಂಟ್ ಇರಲ್ಲ ಇದರಲ್ಲಿ. ಇದಕ್ಕೆ ನೀವು ದೊಡ್ಡ ಇನ್ವೆಸ್ಟ್ಮೆಂಟ್ ಏನಿಲ್ಲ, ಜಸ್ಟ್ ನೀವು ಪಾಟ್ಗಳು ಟೇಬಲ್ಗಳು ಸೆಟ್ ಮಾಡ್ಕೊಂಡ್ರೆ ಸಾಕು. ಅದನ್ನ ಬಿಟ್ರೆ ನಿಮಗೇನು ಒಂದು ಐಡಿಯಾ ಇರಬೇಕು, ಪ್ಲಾಂಟ್ಸ್ಗಳನ್ನ ಯಾವ ತರ ನಾವು ಹಾಕಿದ್ರೆ ಬೆಳೆಯುತ್ತೆ, ಯಾವ ಸೀಸನ್ ಹಾಕಿದ್ರೆ ಬೆಳೆಯುತ್ತೆ, ಒಂದಿಷ್ಟು ಐಡಿಯಾಗಳಿದ್ರೆ ನಿಮಗೆ ಎಲ್ಲ ಇದು ಆರಾಮಾಗಿ ಮಾಡ್ಬೋದು. ಸೊ ನಿಮ್ಗೆ ಯಾವುದೇ ತರಹದ ಡೌಟ್ ಇದ್ರೆ ನಿಮ್ ಮೆಸೇಜ್ ಮಾಡಿ, ನಾನು ಕೂಡ ನಿಮಗೆ ಹೆಲ್ಪ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಈಗ ಇಷ್ಟು ನನ್ನ ವಿಡಿಯೋ ಇದು. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಮರಿಲಾರದೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಆಮೇಲೆ ನಿಮಗೆ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹೊಸ ವರ್ಷದ ಶುಭಾಶಯಗಳು. ಇದೇ ಥರ ಮುಂದಿನ ವರ್ಷದಲ್ಲೂ ಕೂಡ ನಾವು ಒಂದು ತುಂಬ ಚೆನ್ನಾಗಿ ಈ ಗಾರ್ಡನ್ ಮಾಡೋಣ, ಆಮೇಲೆ ಈ ಥರದ ವೆಜಿಟೇಬಲ್ನ ಬೆಳೆಯೋಣ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋಗೆ ತುಂಬ ಈ ವಿಡಿಯೋ ಲೈಕ್ ಆಯಿತು ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.